ಬೆಳ್ದಿಂಗಳ್ ರಾತ್ರಿಲಿ ಈ ಚೋರಿ ಬತ್ತಂದ್ರೆ ಈ ಚಂಡ ಚೆಲ್ದಂಗೆ ನೆಪ್ಪಾಯ್ತದೆ. ಆಕಾಶ ಚಂದ್ರನ ಪಡಕಾನೆ ದೀಪಕ್ಕೆ ಹೋಲಿಸ್ದೆ ಹೋಯ್ತಂದ್ರೆ ತೆಪ್ಪಾಯ್ತದೆ. ಬೆಳ್ದಿಂಗಳ್ ರಾತ್ರಿಲಿ ಈ ಚೋರಿ ಬತ್ತಂದ್ರೆ ಈ ಚಂಡ ಚೆಲ್ದಂಗೆ ನೆಪ್ಪಾಯ್ತದೆ. ಆಕಾಶ ಚಂದ್ರನ ಪಡಕಾನೆ ದೀಪಕ್ಕೆ ಹೋಲಿಸ್ದೆ ಹೋಯ್ತಂದೆ ತೆಪ್ಪಾಯ್ತದೆ. ಕುಡ್ದೋರು ಮತ್ ಬಂದು ಬೀಳೋ ಹಂಗ ಬಿದ್ದೋವೆ ಮನೆಗಳು ಮರಗಳು ಬೀದಿಲೆಲ್ಲ. ಪಡ್ಕಾನೆ ಜನದಂಗೆ ಬಡ್ದಾಡ್ತಾ ಸಾಯ್ತಾವೆ ಕಾಗೆಗಳಿಗೋಸಿನ ಬುದ್ಧಿನಿಲ್ಲ. ಕಾಗೆಗಳಿಗೋಸಿನ ಬುದ್ಧಿನಿಲ್ಲ. ಬೆಳ್ದಿಂಗಳ್ ರಾತ್ರಿಲಿ ಈ ಚೋರಿ ಬತ್ತಂದ್ರೆ ಈ ಚೆಂಡ ಚೆಲ್ದಂಗೆ ನೆಪ್ಪಾಯ್ತದೆ. ಆಕಾಶ ಚಂದ್ರನ ಪಡಕಾನೆ ದೀಪಕ್ಕೆ ಹೋಲಿಸ್ದೆ ಹೋಯ್ತಂದ್ರೆ ನೆಪ್ಪಾಯ್ತದೆ. ಇತ್ಕಂಡ್ರೆ ಪಡ್ಕಾನೆ ಕಣ್ ಕಟ್ತಂಗಾಯ್ತದೆ. ತೊಟ್ಟಿ ಅಂಡ ಬೇಕಂದ್ರೆ ಬುಂಡೇಲಿಲ್ಲ. ಎಂಡಿಲ್ಲಂತಲ್ದಾಡೋ ನನ್ನಂತ ಪಾಪಿನ ಇದುವರೆಗೆ ಭೂಮ್ತಾಯಿ ಕಂಡೋಳಲ್ಲ. ಇದುವರೆಗೆ ಭೂಮ್ತಾಯಿ ಕಂಡೋಳಲ್ಲ. ಬೆಳ್ದಿಂಗಳ್ ರಾತ್ರಿಲಿ ಈ ಚೋರಿ ಬತ್ತಂದ್ರೆ ಈ ಚೆಂಡ ಚೆಲ್ದಂಗೆ ನೆಪ್ಪಾಯ್ತದೆ. ಆಕಾಶ ಚಂದ್ರನ ಪಡಕಾನೆ ದೀಪಕ್ಕೆ ಹೋಲಿಸ್ದೆ ಹೋಯ್ತಂದ್ರೆ ತೆಪ್ಪಾಯ್ತದೆ. ಅಳಗಿಳದಿಯಲ್ಲ ನಾ ಹೆಂಗಿಸ್ಗೆ ಹೋಗ್ತದೆ. ನೆಗ್ತಿರ್ಬೇಕು ಗಂಡಸ್ರು ಪ್ರಾಣ ಹೋದ್ರುನೆ. ಅಳಗಿಳದ್ ಎಲ್ಲ ನಾ ಹೆಂಗಿಸ್ಗೆ ಹೋಗ್ತದೆ. ನೆಗ್ತಿರ್ಬೇಕು ಗಂಡಸ್ರು ಪ್ರಾಣ ಹೋದ್ರುನೆ. ಬದುಕಿದ್ರೆ ಯಾವ ತಾರ ಪಡ್ಕಾನೆ ಹೋಗಬೈದು. ಸತ್ ಮೇಲೆ ಏನಾಯ್ತಣ್ಣ ದೊಡ್ಡ ಸೊನ್ನೆನೆ. ಸತ್ ಮೇಲೆ ಏನಾಯ್ತಣ್ಣ ದೊಡ್ಡ ಸೊನ್ನೆನೆ. ಬೆಳ್ದಿಂಗಳ್ ರಾತ್ರಿಲಿ ಈ ಚೋರಿ ಬತ್ತಂದ್ರೆ ಈ ಚೆಂಡ ಚೆಲ್ದಂಗೆ ನೆಪ್ಪಾಯ್ತದೆ. ಆಕಾಶ ಚಂದ್ರನ ಪಡಕಾನೆ ದೀಪಕ್ಕೆ ಹೋಲಿಸ್ದೆ ಹೋಯ್ತಂದ್ರೆ ತೆಪ್ಪಾಯ್ತದೆ. ಹೋಲಿಸ್ದೆ ಹೋಯ್ತಂದ್ರೆ ತೆಪ್ಪಾಯ್ತದೆ. जी जी ಏನಿ ಚೇಂಜ್ ಓವರು ಸೆಮಿಫಿನಾಲೆ ರೌಂಡ್ 2 ನಲ್ಲಿ. ಕ್ಯಾ ಜಿ ವಾಟ್ ಇಸ್ ಹ್ಯಾಪನಿಂಗ್ ಜಿ? ಜಿ ಜಿ ಕ್ಯಾ ಜಿ ಕಣ್ಣ ನೋಟ ಸೂದಿ ಸೈಕಾಲಜಿ. ಆ ಸಾಂಗನ್ ಮತ್ತೆ ಆಗಿದೆ. ನೀವು ಅದಕ್ಕೆ ಮತ್ತೆ ಇನ್ನಷ್ಟು ಬಡ್ಸಿದ್ರಿ, ಅಷ್ಟು ಚಂದ ಹಾಡಿ. ಅರ್ಚನಾ ಮ್ಯಾಮ್, ನಾನೇನು ಹೇಳಲ್ಲ. ಸೈಕಾಲಜಿ ಯಾಕೆ ನಿಲ್ಸ್ಬಿಟ್ರಿ ಹಾಡೋದು? ಅಂದ್ರೆ 4 ಪೇರ್ ಆಗತ್ತೆ ಅಂತ ಹೇಳಿದ್ರಲ್ಲ, ಹಂಗಾಗಿ 3 ಪೇರ್ ಸ್ಟಾರ್ಟ್ ಮಾಡ್ದೆ. ಆ ಕೊನೆ ಚರಣದ ಲಿರಿಕ್ಸ್ ಕೇಳಿ ಅವ್ರಿಗೆ ನಗು ಬರಕ್ ಶುರುವಾಗೋಯ್ತು. ನೀವು ನಗದ್ರಲ್ಲ, ನನಗೂ ನಗು ಬಂತು.
ಅದು ಆಮೇಲಿಂದ ಒಂದು ಪದ ಸ್ಟಾರ್ಟಿಂಗ್ ಏನೋ ಮರ್ತ್ರಲ್ಲ, ಅದನ್ನ ಹಾಡ್ಬಿಡಿ ಪೂರ್ತಿ. ಅದಣ್ಣ ಬದುಕಿದ್ರೆ ಯಾವ ತರ ಪಡ್ಕಾನೆಗೆ ಹೋಗ್ಬೋದು, ಸತ್ಮೇಲೆ ಏನಾಯ್ತಣ್ಣ. ಈ ಹಾಡಿಗೆ ಏನು ಯಾವ ರೀತಿಯ ಭಾವ ಬೇಕೋ, ಆಮೇಲೆ ಯಾವ ಒಂದು ಆ ಉನ್ಮಾದದಲ್ಲಿ ಹಾಡಬೇಕೋ ಅದು 100 ಅಲ್ಲ 200% ಕೊಟ್ಟು ಹಾಡ್ಬಿಟ್ರಿ ನೀವು. ಬಹುಶಃ ರಾಜು ಅನಂತ ಸ್ವಾಮಿ ಅವ್ರೇನಾದರೂ ಬದುಕಿದ್ದಿದ್ರೆ ನಿಮಗೆ ಓಡ್ ಬಂದು ನಿಮ್ಮನ್ನ ಹಗ್ ಮಾಡ್ಕೊಂಡು ನಿಮ್ಗೆ ಮುತ್ತು ಕೊಟ್ಬಿಟ್ಟಿರೋರೇನೋ, ಅಷ್ಟು ಖುಷಿ ಪಟ್ಬಿಟ್ಟಿರೋರು. ನಿಜವಾಗ್ಲೂ ಜೀನಿಯಸ್ ಅಂತ ನಾನು ಅದಕ್ಕೆ ಹೇಳೋದು. ಈಸ್ ಮಾಂತ್ರಿಕ ಅವರು. ಏನು ಹೇಳಕ್ಕಿಲ್ಲ ಜೀಜಿ, ಮತ್ತೆ 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 ಕೇಳಬೇಕು ಅನ್ನಿಸ್ತಾ ಇದೆ ಅಷ್ಟೇ, ಸಾಲ್ದು. ಏ ದಿಲ್ ಮಾಂಗೆ ಮೋರ್ ಅಷ್ಟೇ. ಅದ್ಭುತ. ಥ್ಯಾಂಕ್ ಯು ಮ್ಯಾಮ್. ವೇಮ್ಗಲ್ ಸರ್. ನವೀನ್ ಕುಮಾರ್, ಮೊದಲನೇದಾಗಿ GP ರಾಜರತ್ನಂ ಅವರು ಈ ವೇದಿಕೆಗೆ ಬಂದರು ಇವತ್ತು ಅಲ್ವಾ? ಅವ್ರಿಗೊಂದು ಜೋರು ಚಪ್ಪಾಳೆ ಕೊಡೋಣ. ರಾಜು ಅನಂತ ಸ್ವಾಮಿ ಅವರು ನಿಮ್ಮಾಗೆ ಆಡೋರು, ಅವರು ಹಾರ್ಮೋನಿಯಂ ಇಟ್ಕೊಂಡು ಆಡೋರು. ಅವ್ರ ಜೊತೆ ನಾನು ಸುಮಾರು ವೇದಿಕೆಗಳಲ್ಲಿ ಇಲ್ಲದಿದ್ರು ಒಂದು 2-3 ವೇದಿಕೆಯಲ್ಲಿ ಅವ್ರ ಜೊತೆ ಇರೋಂಥ ಅವಕಾಶ ಸಿಕ್ಕಿತ್ತು. ಅವರು ಬರೀ ಹಾರ್ಮೋನಿಯಂ ಇಟ್ಕೊಂಡು ತಲೆ ಅಲ್ಲಾಡಿಸ್ಕೊಂಡು ನಿಮಗಿನ್ನೂ ಹೆಚ್ಚಾಗಿ ಓಲಾಡೋರು. ಅಂದರೆ ಯಾವ ರೀತಿ ಭಾವನೆ ಕೊಡೋರು ಅಂತ ಹೇಳಿದ್ರೆ, ಆ ಹಾಡಿಗೆ ಏನು ಜಸ್ಟಿಸ್ ಕೊಡಬೇಕು ಆ ಸಾಹಿತ್ಯಕ್ಕೆ ಅಷ್ಟು ಜಸ್ಟಿಸ್ ಅವರು ಕೊಡ್ತಾಯಿದ್ರು. ಯಾಕಂದರೆ ಹಾಡನ್ನ ಉನ್ಮಾದ ಆಗಿದೆ ಅಲ್ವೇ, ನೀವು ಅಷ್ಟೇ ಡಬಲ್ ಉನ್ಮಾದದಲ್ಲಿ ನೀವು ಹಾಡನ್ನು ಪ್ರೆಸೆಂಟ್ ಮಾಡಿದ್ರಿ. ತುಂಬ ಸಂತೋಷ ಆಯಿತು. ಒಳ್ಳೆಯದಾಗಲಿ ನಿಮಗೆ. ಥ್ಯಾಂಕ್ ಯು ಸರ್. ಮುನಿರಾಜು ಸರ್. ನಾನು ನಿಂತ್ಕೊಂಡು ಚಪ್ಪಾಳೆ ಕೊಡಲಿಲ್ಲ ಅಂದರೆ ವ್ಯತ್ಯಾಸ ಆಯ್ತದೆ. ಸೂಪರ್ ಸೂಪರ್. ಏನು ಜನಪದ ಭಾಷೆಯ ಬಳಕೆ, ಅಬ್ಬಬ್ಬ, ದೇಸಿ ಪದಗಳ ಅದಕ್ಕೆ ಒಂದು ಅದ್ಭುತವಾದಂಥ ಎಲ್ಲೋ ತೇಲದ ರೀತಿಯಲ್ಲಿ ಕಂಪೋಸಿಂಗ್ಗೆ ಕೊಡಬೇಕಪ್ಪ ಚಪ್ಪಾಳೆ ಅಲ್ವಾ? ಆ ಹಾಡಿನ ಭಾವನೆನ ಅರ್ಥ ಮಾಡಿಕೊಂಡು, ಅಂದರೆ ಅದನ್ನೇನು ಭಾವನೆಗೆ ಹೋಗಬೇಕು ಅಂದರೆ, ನನಗೊಬ್ಬ ವಿದ್ಯಾರ್ಥಿ ಕೇಳ್ತಾ ಇದ್ದ ಒಂದು ಸ್ಕೂಲ್ನಲ್ಲಿ, ಸರ್ ಈಗ ಆ ಥರದ ಭಾವನೆಗಳಿಗೆಲ್ಲ ಹೋಗ್ಬೇಕಾದ್ರೆ ನಾವು ಅದನ್ನೆಲ್ಲ ಅನುಭವಿಸ್ಬೇಕಾ ಅಂತ. ಅಯ್ಯೋ ರಾಮ, ಅಲ್ಲ, ಈ ಸಿನಿಮಾದಲ್ಲಿ ಅಭಿನಯಿಸಬೇಕು ಅಂದರೆ ಅದನ್ನು ಅನುಭವಿಸ್ಬೇಕು, ಅಂದರೆ ಅದೇ ಆಗಿರಬೇಕು ಅಂತ ಅಲ್ಲ ಅಲ್ವಾ? ನನಗೆ ಇಲ್ಲೇ ಯಾರೋ ಕೇಳ್ದಂಗೆ ಅನಿಸ್ತು. ಗಿರೀಶ ಕೇಳಿದ್ದು, ಸರ್ ಹೆಂಗೆ ಸರ್ ಅದು ಭಾವನೆಗಳನ್ನ ಇದು ಮಾಡ್ಕೋಬೇಕು? ನಾನು ಕೇಳಿದೆ, ನೋಡಪ್ಪ, ಈಗ ಹೆಂಡತಿ ತೀರ್ಕೊಂಡಿರ್ತಾಳೆ, ಗಂಡನ ಪರಿಸ್ಥಿತಿ ಇಟ್ಕೊಂಡು ಹಾಡಬೇಕು, ಹಂಗಾರೆ ಮದುವೆ ಮಾಡ್ಕೊಂಡು ಹೆಂಡ್ತಿನ ಸಾಯಿಸ್ಬಿಟ್ಟು ಹಾಡಬೇಕಾ ಅಲ್ವಾ? ಇಲ್ಲ ಅಲ್ವಾ? ಅದೇನು ಸನ್ನಿವೇಶ ಅಂತ ಅರ್ಥ ಮಾಡಿಕೊಂಡು ಅದನ್ನು ಹಾಡಬೇಕು ಅಲ್ವಾ? ಅದರ ಮೂಲ ಭಾವಕ್ಕೆ ಹೋಗಿ ಅದನ್ನೆಲ್ಲ ಅನುಭವಿಸಿ ಹೇಳಬೇಕು ಅಂತ ಎಲ್ಲೂ ಇಲ್ಲ ಅದು. ಅದಕ್ಕೆ ಹಾಗಂದ್ಬಿಟ್ರೆ ಅವರು ಕುಡ್ದೇ ಹಾಡ್ತಿದ್ರಾ? ಅಲ್ಲ, ಅದಲ್ಲ. ಅದರ ಭಾವನೆಯಲ್ಲಿ ನಿಂತ್ಕೊಂಡು ಹಾಡಿದಾಗ ಅದ್ಭುತ. ಈಗ ನೀವು ಹಾಡಿದ್ರಲ್ಲ ಅದನ್ನೇ. ಬೆಳದಿಂಗಳ್ ರಾತ್ರಿಲಿ ಚೋರಿ ಬತ್ತಂದ್ರೆ ಈ ಚೆಂಡ ಚೆಲ್ದಂಗೆ ನೆನಪಾಯ್ತದೆ, ಆಕಾಶ ಚಂದ್ರನ ಪಡ್ತಾನೆ ದೀಪಕ್ಕೆ ಪೊಲೀಸ್ ದೇವೈತಂದ್ರೆ ನೆನಪಾಯ್ತದೆ. ಏನೋ ಅಬ್ಬಬ್ಬಬ್ಬಬ್ಬ, ಹಾಗೇ ಅನ್ನಿಸ್ತಾ ಇತ್ತು. ಹೋಗ್ತಾ ಹೋಗ್ತಾ ನಿಧಾನಕ್ಕೆ ಮತ್ತೆ ಏರ್ತಾ ನಮಗಿಲ್ಲಿ ಮತ್ತೆ ಬರ್ಸಿದ್ರಿ. ಒಳ್ಳೇದಾಗಲಿ. ಸೂಪರ್ ಹಾಡು, ಸೂಪರ್ ಸಿಂಗಿಂಗ್. ಥ್ಯಾಂಕ್ ಯು ಸರ್. ವಾವ್ ಜಿ ಫುಲ್ ಕಾಂಪ್ಲಿಮೆಂಟ್ಸ್ ನಿಮಗೆ. ನಾವು ಇವತ್ತು ಸೆಮಿಫಿನಾಲೆ, ರೌಂಡ್ 2 ಎಲ್ಲ ಮರ್ತ್ಬಿಟ್ಟು ಚೆನ್ನಾಗಿ ಮಜಾ ಮಾಡಿದ್ವಿ ನಿಮ್ಮ ಹಾಡು ಕೇಳಿಕೊಂಡು. ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗಲಿ.